ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಈ ಒಂದು ವಿಷಯದಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಬರ್ತೈತೆ. ಇದು 4ನೇ ಅಧ್ಯಾಯ. ಇದೊಂದು ಅಧ್ಯಾಯ ಮುಗಿಸಿದ್ರೆ ಶರೀರ ಶಿಕ್ಷಣದ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಫುಲ್ ಕಂಪ್ಲೀಟ್ ಆಗಿರ್ತೈತೆ. ಯಾಕೆಂದರೆ ಇನ್ಮೇಲೆ ನಾನು 5ರ ಕ್ಲಾಸ್ಗಳು ಕೂಡ ಮಾಡಿದ್ದೀನಿ. ಇದು ಲಾಸ್ಟ್ ಕ್ಲಾಸ್ ಆಗಿರ್ತದೆ ಈ ಒಂದು ಟಾಪಿಕ್ ಮೇಲೆ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ಹಾಗೆ 6ರಿಂದ 10ನೇ ತರಗತಿ ತನಕ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 9 ಕಂಪ್ಲೀಟ್ ಮಾಡಿ 10ನೇದು ಸ್ಟಾರ್ಟ್ ಮಾಡಿದ್ದೀನಿ ಪಾರ್ಟ್ 1. ಅದು ಕೂಡ 10ನೇದು ಕಂಪ್ಲೀಟ್ ಆದರೆ ಅದು ಕೂಡ ಮುಗಿದು ಹೋಗುತ್ತೆ. ಹಾಗೆ 2003ರಿಂದ 2011 ಗಂಟೆ ನಡೆದಂತಹ ಪ್ರಶ್ನೆ ಪತ್ರಿಕೆಗಳು ಅನಾಲಿಸಿಸ್ ಮಾಡಿದ್ದೀನಿ. 12 ಮಾಡಬೇಕು, 15 ಮಾಡಿದ್ರೆ ಅದನ್ನು ಕೂಡ ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಕೂಡ ಮುಗಿದು ಹೋಗ್ತೈತೆ. ಹಾಗೆ ಸೈಕಾಲಜಿ, ಅನಾಟಮಿ ಮತ್ತು ದೈಹಿಕ ಶಿಕ್ಷಣದ ಇತಿಹಾಸ, ಗುಂಪು ಆಟಗಳು, ವೈಯಕ್ತಿಕ ಆಟಗಳು ಅವೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಅನಾಟಮಿ ಮತ್ತು ಸೈಕಾಲಜಿ, ದೈಹಿಕ ಶಿಕ್ಷಣದ ಇತಿಹಾಸ ಇದೆಲ್ಲ ಏನಾಗಿದೆ ಫುಲ್ ಕಂಪ್ಲೀಟ್ ಆಗಿದೆ. ಈಗ ಗ್ರೂಪ್ ಗೇಮ್ಸ್ ಮತ್ತು ವೈಯಕ್ತಿಕ ಆಟಗಳು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಗ್ರೂಪ್ ಗೇಮ್ಸಲ್ಲಿ 12 ತರಗತಿಗಳನ್ನು ಮುಗಿಸಿದ್ದೀನಿ. ಇದರಲ್ಲಿ ಕೂಡ ವೈಯಕ್ತಿಕ ಆಟಗಳಲ್ಲಿ ಕೂಡ ನಾನು 2-3 ಕ್ಲಾಸ್ ಮುಗಿಸಿದ್ದೀನಿ. ಇವಾಗ ದೈಹಿಕ ಶಿಕ್ಷಣದ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನದಲ್ಲಿ ಲಾಸ್ಟ್ ಒಂದು ಕ್ಲಾಸ್ ಇದು. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಒಂದು ಪರೀಕ್ಷೆಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅವರು ಈ ಎಲ್ಲ ತರಗತಿಗಳನ್ನು ತಮ್ಮ ಅಧ್ಯಯನಕ್ಕಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಇದು ಹಲವಾರು ಬರೀ TETಯಲ್ಲಿ ರಿಪೀಟೆಡ್ ಕ್ವಶನ್ ಆಗಿರ್ತೈತೆ. ಇದು CCE ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಇದಕ್ಕೆ CCE ಅಂತೇಳಿ ಕರಿತೀವಿ. ಸಿ ಅಂದರೆ ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್. ಹೋದ್ಸರಿ TET ಮೊನ್ನೆ ಆಯ್ತಲ್ಲ, ಈ ಒಂದು 2025 TET ಆವಾಗ ಕೂಡ ಏನು ಮಾಡಿದ್ದಾರೆ, ಈ ಒಂದು ಪ್ರಶ್ನೆ ಬಂದಿದೆ. ಸೈಕಾಲಜಿಯಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿರ್ತೈತೆ. 2007ರಿಂದ 6 ಮತ್ತು 10ನೇ ತರಗತಿಯವರೆಗೆ ಪ್ರೊಫೆಸರ್ LR ವೈದ್ಯನಾಥನ್ ವರದಿ ಆಧಾರಿತವಾಗಿರುವಂಥ ಒಂದು ಪಠ್ಯಕ್ರಮ ಏನು ಮಾಡ್ತದೆ ನೀಡ್ತದೆ. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರೊಫೆಸರ್ LR ವೈದ್ಯನಾಥನ್ ವರದಿ ಏನು ಮಾಡ್ತದೆ ಅಂದರೆ ಒಂದು ಪುಸ್ತಕವನ್ನು ಒಂದು ಪಠ್ಯಕ್ರಮವನ್ನಾಗಿ ನೀಡಿದೆ. ಅದಕ್ಕೆ ಪೂರಕವಾಗಿ ಪಠ್ಯಪುಸ್ತಕ ಮುದ್ರಣ ಕೂಡ ಮಾಡಿದೆ. ಪಠ್ಯಪುಸ್ತಕ ಮುದ್ರಣ 1986 ರಾಷ್ಟ್ರೀಯ ಶಿಕ್ಷಣ ನೀತಿಯು ಸಹ ಮೌಲ್ಯಮಾಪನವನ್ನು ಬಲಗೊಳಿಸುವಂಥ ಒಂದು ನಿಟ್ಟಿನಲ್ಲಿ ಏನು ಮಾಡಿದೆ ಅಂತಂದರೆ ನಿರಂತರ ಮತ್ತು ವ್ಯಾಪಕ ಎಂಬ 2 ಪದಗಳನ್ನು ಗುರುತಿಸಿದೆ. ಏನು ಮಾಡಿದೆ? ಮೌಲ್ಯಮಾಪನವನ್ನು ಬಲಗೊಳಿಸಬೇಕು ಅಂಥೇಳಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ 2 ಪದಗಳನ್ನು ಕೂಡ ಇಲ್ಲಿ ಗುರುತಿಸಿದೆ. ಅದು ವಿಶೇಷ ಇತ್ತೀಚಿನ ಅಂದರೆ ಗುರುತಿಸಿರುವುದು ವಿಶೇಷ ಅಂತ ಅರ್ಥ. ಅದು ಇತ್ತೀಚಿನ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF ಅಂತ ಕರಿತೀವಿ. NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂಥೇಳಿ ಕರಿತೀವಿ. ಇದ್ರ ಲಾಂಗ್ ಫಾರ್ಮ್ ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು. NCF 2005 ಮತ್ತು RTI ಅಂದರೆ ರೈಟ್ ಟು ಎಜುಕೇಷನ್. RTI ಯಾವಾಗಂತಂದರೆ ಇದು 2009ರಲ್ಲಿ ಬರ್ತೈತೆ. NCF 2005 ಮತ್ತು RTI 2009 ಸೆಕ್ಷನ್ 29H ಮತ್ತು ಸೆಕ್ಷನ್ 30 ಸಹ ಇದಕ್ಕೆ ವಿಶೇಷವಾದಂಥ ಒಂದು ಪ್ರಾಮುಖ್ಯತೆಯನ್ನು ನೀಡ್ತವೆ. ಅದಕ್ಕೆ CCEಗೆ ಬೋಧನಾ ಕಲಿಕೆಯು ಪ್ರಕ್ರಿಯೆಯನ್ನು ಎಲ್ಲ ರೀತಿಯಿಂದಲೂ ಬಲವರ್ಧನೆಗೊಳಿಸಬೇಕೆಂಥೇಳಿ ಏನು ಮಾಡ್ತಾಯಿದೆ, ತಮ್ಮ ಅಭಿಪ್ರಾಯವನ್ನು ಇಟ್ಕೊಂಡಿದ್ದೇವೆ. ಬೋಧನಾ ಕಲಿಕೆಯ ಪ್ರಕ್ರಿಯೆಯನ್ನು ಬಲಗೊಳಿಸಬೇಕು, ಡೆವಲಪ್ ಮಾಡಬೇಕು ಅಂಥೇಳಿ ಏನು ಮಾಡ್ತಾವೆ ಅಂದರೆ ಅಭಿಪ್ರಾಯವನ್ನು ಪಡ್ತವೆ. ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಯೋಗ ಶಿಕ್ಷಣವು ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಯೋಗ ಶಿಕ್ಷಣವು 60:40 ಅನುಪಾತದಲ್ಲಿ ಪಠ್ಯಪುಸ್ತಕ ರಚನೆಯಾಗಬೇಕು. ಏನು ಮಾಡಬೇಕು? ಪಠ್ಯಪುಸ್ತಕ ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಯೋಗ ಶಿಕ್ಷಣ ಇವೆಲ್ಲ ಸೇರಿಕೊಂಡು 60:40 ಒಂದು ಅನುಪಾತದಲ್ಲಿ ಏನಾಗಬೇಕು, ಪಠ್ಯಪುಸ್ತಕ ರಚನೆಯಾಗಬೇಕು ಅಂತೇಳಿ ಪ್ರೊಫೆಸರ್ LR ವೈದ್ಯನಾಥನ್ ಅವರು ಏನು ಮಾಡ್ತಾರೆ, ಶಿಫಾರಸು ಮಾಡ್ತಾರೆ.
1ರಿಂದ 10ನೇ ತರಗತಿಯ ದೈಹಿಕ ಶಿಕ್ಷಣವು ಕಡ್ಡಾಯವಾಗಬೇಕು. 1ರಿಂದ 10ನೇ ತರಗತಿಯ ಒಂದು ಮಕ್ಕಳಿಗೆ ದೈಹಿಕ ಶಿಕ್ಷಣ ಕಡ್ಡಾಯವಾಗಿ ಬೋಧಿಸಬೇಕು ಅಂತ ಹೇಳಿದೆ, ಅದು ಇವಾಗ ಕಡ್ಡಾಯವಾಗಿದೆ. ಕಲಿಸಿದ ವಿಷಯಗಳನ್ನು ಮೌಲ್ಯಮಾಪನ ಮಾಡುವಾಗ ನೂತನವಾಗಿ ಅನುಷ್ಠಾನವಾಗಿರುವಂತಹ CCE ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ವಿಧಾನದಂತೆ ಏನು ಮಾಡಬೇಕು, ನಡೆಸಬೇಕು. ದೈಹಿಕ ಶಿಕ್ಷಣ ಮೌಲ್ಯಮಾಪನವು 60+40% ಅನುಪಾತದಲ್ಲಿ, ಅಂದರೆ 60 ಪ್ರಾಯೋಗಿಕಕ್ಕೆ ಪ್ರಾಕ್ಟಿಕಲ್ಗೆ ನಾವು ಮಹತ್ವ ಕೊಡಬೇಕು, 40 ಥಿಯರಿಗೆ ಮಹತ್ವ ಕೊಡಬೇಕು. ಇಲ್ಲೇನಾಯಿತು, ಪ್ರಾಕ್ಟಿಕಲ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಇರ್ತದೆ ದೈಹಿಕ ಶಿಕ್ಷಣದಲ್ಲಿ. ಹಾಗಾಗಿ ಅದು 60 ಮಾರ್ಕ್ಸಿಗೆ 60% ಅದು ಇದ್ದರೆ 40% ಏನಿರಬೇಕಂದ್ರೆ ಥಿಯರಿ ಇರಬೇಕು. CCE ಅಡಿಯಲ್ಲಿ ಒಂದು ಶೈಕ್ಷಣಿಕ ಅಡಿಯಲ್ಲಿ ಎಷ್ಟು ಒಟ್ಟು 2 ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಅಂದರೆ CCE ಅಡಿಯಲ್ಲಿ ಒಂದು ಶೈಕ್ಷಣಿಕ ಅಡಿಯಲ್ಲಿ ಒಂದು ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 2 ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು, 4 ರೂಪಣಾತ್ಮಕ ಮೌಲ್ಯಮಾಪನ. 2 ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು, 4 ರೂಪಣಾತ್ಮಕ ಮೌಲ್ಯಮಾಪನಗಳು. 2 ನಾವು ಸಬ್ಜೆಕ್ಟೆಲ್ಲ ಏನು ಮಾಡ್ತೀವಿ, SA1 SA2 ಅಂತೇಳಿ ಮಾಡ್ಕೊತೀವಿ. FA1 FA2 FA3 FA4 ಈ ಥರದ್ದು ಇವೇನಿದೆ ರೂಪಣಾತ್ಮಕ ಮೌಲ್ಯಮಾಪನಗಳು. ಸಂಕಲನಾತ್ಮಕ ಮೌಲ್ಯಮಾಪನ 2, ರೂಪಣಾತ್ಮಕ ಮೌಲ್ಯಮಾಪನ 4 ಮಾಡಬೇಕು ಅಂತೇಳಿ ಏನು ಮಾಡ್ತದೆ, ಶಿಫಾರಸು ಮಾಡ್ತದೆ. 2 ಸಂಕಲನಾತ್ಮಕ ಪರೀಕ್ಷೆ ಅಂದರೆ ತಾತಗಳನ್ನು ಹಮ್ಮಿಕೊಳ್ಬೇಕು. SA1 SA2 ಅಂತೇಳಿ ಒಂದು ವರ್ಷದಲ್ಲಿ 2 ಮಾಡ್ತೀವಿ ನಾವು. ಕೆಳಗಿನ ಮಾರ್ಗಸೂಚಿಯಂತೆ ನಮ್ಮ ಶಾಲೆಗಳಲ್ಲಿ ಏನು ಮಾಡಬೇಕು, ಇವುಗಳನ್ನು ಅಳವಡಿಸ್ಕೋಬೇಕು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 6ರಿಂದ 10ನೇ ತರಗತಿವರೆಗೆ ಏನು ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು. ಇವಾಗ ಮೊದಲನೇ ಸೆಮಿಸ್ಟರ್ ಮೊದಲನೇ ಅವಧಿ, ಒಂದು ಸೆಮಿಸ್ಟರ್ ಇದೆ ಅಂದರೆ ಆ ಅವಧಿಯಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ರಿ. 1ನೇ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡಬೇಕು. ಇಲ್ಲಿ ET ಅಂತ ಕರಿತೀವಿ. ಇದು ಜೂನ್ ತಿಂಗಳ ಒಂದು ಕೊನೆಯವರೆಗೆ ಮಾಡಬೇಕು. ಇಲ್ಲಿ ಎಷ್ಟಿರ್ತವೆ, 10 ಅಂಶಗಳಿಗೆ ನಾವು ಮಾಡಬೇಕು. ಇವಾಗ ರೂಪಣಾತ್ಮಕ ಮೌಲ್ಯಮಾಪನ ಇದು ಪ್ರಾಕ್ಟಿಕಲಾಗಿ ಮಾಡಬೇಕು. ಇದು 12 ಜುಲೈ ಕೊನೆಯಲ್ಲಿ ಮಾಡಬೇಕು. ಇದನ್ನು ಕೂಡ 10 ಅಂಶ ಇರ್ತವೆ. ಹಾಗೆ ರೂಪಣಾತ್ಮಕ ಮೌಲ್ಯಮಾಪನ 2 ಇಲ್ಲಿ ತಾಳಬದ್ಧ ಚಟುವಟಿಕೆ ಮಾಡಬೇಕು. ಸೆಪ್ಟೆಂಬರ್ ಮೊದಲ ವಾರದಲ್ಲಿಯೇ ಮಾಡಬೇಕಿದು. ಇಲ್ಲಿ ಕೂಡ 10 ಅಂಶಗಳಿಗೆ ಮಾಡಬೇಕು. SA2 ಸಂಕಲನಾತ್ಮಕ ಮೌಲ್ಯಮಾಪನ 1 SA2 ಅಲ್ಲ SA1. ಇಲ್ಲಿ ತಾತ್ವಿಕನೂ ಇರಬೇಕು, ಲಿಖಿತನೂ ಇರಬೇಕು. ಈ ಒಂದು ಪರೀಕ್ಷೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಮಾಡಬೇಕು. ಇದಕ್ಕೆ 20 ಅಂಶಗಳು ಇರಬೇಕು. ಒಟ್ಟು ಎಷ್ಟಾಯ್ತಿಲ್ಲ, 50 ಅಂಶಗಳು ಆಯಿತು. ಇದು 2ನೇ ಸೆಮಿಸ್ಟರ್. ಇಷ್ಟು ಮೊದಲನೇ ಸೆಮಿಸ್ಟರ್ ಆಯಿತು. ಈಗ 2ನೇ ಸೆಮಿಸ್ಟರ್ ನೋಡಿರಿ. ಇಲ್ಲಿ 3ನೇ ರೂಪಣಾತ್ಮಕ ಮೌಲ್ಯಮಾಪನ FA3 ಬರ್ತೈತಿ. ಇಲ್ಲಿ ಈ ಒಂದು FA3ಯಲ್ಲಿ ಮೇಲಾಟಗಳು ಡಿಸೆಂಬರ್ ಕೊನೆಯ ವಾರದಲ್ಲಿ ಮಾಡಬೇಕು. ಹಾಗೂ 2ನೇದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಜನವರಿ ಕೊನೆಯಲ್ಲಿ ಮಾಡಬೇಕು. ಅದು ಕೂಡ 10 ಅಂಶಕ್ಕೆ ಇರ್ತೈತೆ. ರೂಪಣಾತ್ಮಕ ಪರೀಕ್ಷೆ ಪ್ರಾಯೋಗಿಕ ಯೋಗಾಸನ ಫೆಬ್ರವರಿ ಕೊನೆಯಲ್ಲಿ ಮಾಡಬೇಕಿದು. ಇದು ಕೂಡ 10 ಅಂಶಕ್ಕೆ ಇರ್ತೈತೆ. ಸಂಕಲನಾತ್ಮಕ ಮೌಲ್ಯಮಾಪನ SA2 ಅಂತೇಳಿ ಕರಿತೀವಿ. ಇದು ಮಾರ್ಚ್ ಕೊನೆಯಲ್ಲಿ ಇರ್ತೈತೆ. ಇದು 20 ಅಂಶ. ಒಟ್ಟಿದು 100 ಮಾರ್ಕ್ಸಿಗೆ ಇರ್ತೈತೆ. ಇಲ್ಲಿ ಸೂಚನೆ ಏನಂದರೆ ಅಂಕ ಎಂಬ ಪದದ ಬದಲಾಗಿ ಅಂಶ ಎಂದು ನಾವು ಹೇಳಬೇಕು. ಅಂಕ ಅಂತ ಹೇಳೋ ಬದಲಾಗಿ ನಾವು ಹೇಳಬೇಕು ಅಂಶ ಅಂತೇಳಿ ಇಲ್ಲಿ ಹೇಳಬೇಕು. ದೈಹಿಕ ಸಾಮರ್ಥ್ಯ ರೂಪಣಾತ್ಮಕ ಪರೀಕ್ಷೆಗಳು ಪ್ರಾಯೋಗಿಕ ಪರೀಕ್ಷೆಗಳು ನೋಡಿ. ದೈಹಿಕ ಸಾಮರ್ಥ್ಯ ಮತ್ತು ರೂಪಣಾತ್ಮಕ ಪರೀಕ್ಷೆಗಳು ಪ್ರಾಯೋಗಿಕ ಪರೀಕ್ಷೆಗಳು. ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅಂತ ಏನಿರಬೇಕು, ಲಿಖಿತ ಪರೀಕ್ಷೆ ಇರಬೇಕಿಲ್ಲಿ. ದೈಹಿಕ ಸಾಮರ್ಥ್ಯ, ರೂಪಣಾತ್ಮಕ ಪರೀಕ್ಷೆಗಳು, ಸಂಕಲನಾತ್ಮಕ ಪರೀಕ್ಷೆಗಳು, ಅವುಗಳ ಜೊತೆಗೆ ಪ್ರಶ್ನೆ ಪತ್ರಿಕೆ ಇರಬೇಕು, ಲಿಖಿತ ರೂಪದಲ್ಲಿ ಇರಬೇಕು. ಇವಾಗ ದೈಹಿಕ ಸಾಮರ್ಥ್ಯ ಪರೀಕ್ಷೆ ವಿಧಾನ. ಭಾರತ ಸರ್ಕಾರ 1959ರಲ್ಲಿ ಏನು ಮಾಡ್ತಂದರೆ ರಾಷ್ಟ್ರೀಯ ದೈಹಿಕ ದಾರ್ಢ್ಯತೆ ಆಂದೋಲನವನ್ನು ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಗ್ವಾಲಿಯರ್ ಸಹಯೋಗದಲ್ಲಿ ಏನು ಮಾಡ್ತೈತೆ NPEPT ರಾಷ್ಟ್ರೀಯ ಕಾರ್ಯಕ್ರಮವನ್ನು ಇದು ರೂಪಿಸಿ ಮಕ್ಕಳ ಮತ್ತು ಯುವ ಪೀಳಿಗೆಗೆ ಏನು ಮಾಡ್ತದೆ ಬ್ಯಾಟರಿ ಪರೀಕ್ಷೆಯನ್ನು ನಡೆಸ್ತದೆ. ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯ ಮಟ್ಟವನ್ನು 1, 2, 3 ನಕ್ಷತ್ರ ಆಧಾರದ ಮೇಲೆ ಏನು ಮಾಡ್ತದೆ ಇಲ್ಲಿ ಪರೀಕ್ಷೆ ಮಾಡ್ತೈತೆ. ಇದೇನು ಮಾಡ್ತದೆ ಬ್ಯಾಟ್ರಿ ರೀತಿಯ ಒಂದು ಪರೀಕ್ಷೆಯನ್ನು ಇದು ಮಾಡ್ತದೆ. ಈ ಒಂದು ದೈಹಿಕ ಸಾಮರ್ಥ್ಯದಲ್ಲಿ 1, 2, 3 ನೀಡಿ ನಕ್ಷತ್ರ ಆಧಾರದ ಮೇಲೆ ಏನು ಮಾಡ್ತಾರೆ ಅವರನ್ನು ಪರೀಕ್ಷೆ ಮಾಡ್ತಾರೆ. ಈಗ ಶಿಕ್ಷಣ ಕಾಯ್ದೆ 2010ರ ಮುಖ್ಯ ಉದ್ದೇಶ ಏನು ಅಂದರೆ 14 ವರ್ಷದ ವಯೋಮಿತಿ ಒಳಗಿರುವಂತಹ ಪ್ರತಿಯೊಂದು ಮಗುವು ಆರೋಗ್ಯ
ಸದೃಢವಾಗಿರಲು ನಾನಾ ಕಾರ್ಯಕ್ರಮಗಳನ್ನು ಏನು ಮಾಡಬೇಕು ಅನುಷ್ಠಾನಗೊಳಿಸಲು ಶಾಲಾ ಹಂತದಲ್ಲಿ ದೈಹಿಕ ಸಾಮರ್ಥ್ಯವನ್ನು ಏನು ಮಾಡುತ್ತೆ ರೂಪಿಸ್ತೈತೆ. ಇದು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಪರೋಕ್ಷವಾಗಿ ಸಂಬಂಧಿಸಿದ ಚಲನೆಗಳನ್ನು ಆರೋಗ್ಯಕ್ಕಾಗಿ ಪ್ರಮುಖ 6 ಪರೀಕ್ಷೆಗಳನ್ನು ಇದು ವಿಂಗಡಣೆ ಮಾಡ್ತೈತೆ. ಒಂದು ವೇಗ, ಒಂದು ಚಪಲತೆ, ಬಲ, ಮೈಮಣತ, ಕಷ್ಟ ಸಹಿಷ್ಣುತೆ, ಸಮತೋಲನ. ಈ ರೀತಿ 6 ಪರೀಕ್ಷೆಗಳನ್ನು ಮಾಡ್ತದೆ. ಇದು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳಾಗಿ ನಾವೇನು ಮಾಡ್ತೀವಿ, ಪರೀಕ್ಷೆ ಮಾಡ್ತೀವಿ. ಈ 6 ಅಂಶಗಳಲ್ಲಿ ಮೊದಲ ಹಂತದಲ್ಲಿ ಮುಖ್ಯವಾಗಿ 3 ಪರೀಕ್ಷೆಗಳನ್ನು ಶಾಲಾ ಮಕ್ಕಳಿಗೆ ನಾವು ಮಾಡಬೇಕು. 3 ಪರೀಕ್ಷೆ ಇದರಲ್ಲಿ ಏನು ಮಾಡಬೇಕು, ಮೊದಲ ಹಂತದಂದರೆ ವೇಗ, ಚಪಲತೆ, ಬಲ, ಈ 3 ಪರೀಕ್ಷೆಗಳನ್ನು ಮಾಡಬೇಕಂದ್ರೆ ಶಾಲಾ ಮಕ್ಕಳಿಗೆ ನಾವು ಮಾಡಬೇಕು. ಅವುಗಳು ಯಾವಂದರೆ ವೇಗ, ಬಲ, ಕಷ್ಟ ಸಹಿಷ್ಣುತೆ. ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ನಡೆಸಬೇಕು. ಬಾಲಕರಿಗೆ ಬೇರೆ ನಡೆಸಬೇಕು, ಬಾಲಕಿಯರಿಗೆ ಬೇರೆ ನಡೆಸಬೇಕಿಲ್ಲಿ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ವರ್ಷದಲ್ಲಿ 2 ಬಾರಿ ನಡೆಸಬೇಕು. ಇದು ಇಂಪಾರ್ಟೆಂಟು. ಯಾವ ತಿಂಗಳಲ್ಲಿ ನಡೆಸಬೇಕು ಅಂತ ಕೇಳ್ತಾರೆ. ಅದು ಜೂನ್ ಮತ್ತು ಜನವರಿಯಲ್ಲಿ ನಾವೇನು ಮಾಡಿಸ್ಬೇಕು, ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡಬೇಕು. ತಿಂಗಳಿನಲ್ಲಿ ಒಟ್ಟು ಅಂಶಗಳು ಎಷ್ಟಂದರೆ 10 + 10 20 ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಸುವಂಥ ವಿಧಾನ ಇಲ್ಲಿ ಕೈಗೊಳ್ಳಬೇಕು. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಜೂನ್ ತಿಂಗಳು. ಅಲ್ಲಿ ಯಾವ 10 ಅಂಶಗಳು ಯಾವ್ಯಾವ ಅಂತ ನೋಡ್ರಿ. ವೇಗಕ್ಕೆ 3 ಅಂಶಗಳು, ವೇಗ ಒಂದು ಪರೀಕ್ಷೆ ಮಾಡಬೇಕಾದ್ರೆ 3 ಅಂಶ ಕೊಡಬೇಕು. ಬಲ ಪರೀಕ್ಷೆ ಮಾಡಲು 3 ಅಂಶ, ಕಷ್ಟ ಸಹಿಷ್ಣುತೆಗೆ 3 ಅಂಶ, ಭಾಗವಹಿಸುವಿಕೆಗೆ 1 ಅಂಶ. ಟೋಟಲ್ ಇಲ್ಲಿ ಎಷ್ಟದು 10 ಅಂಶಗಳು ಆದವು. ಇಲ್ಲಿ ವೇಗ, ಬಲ, ಕಷ್ಟ ಸಹಿಷ್ಣುತೆ 3ರಲ್ಲಿ ಭಾಗವಹಿಸಿ ಮುಕ್ತಾಯಗೊಳಿಸಿದವ್ರಿಗೆ ಏನು ಮಾಡ್ತಾರೆ, ಭಾಗವಹಿಸುವಿಕೆಗೆ 1 ಅಂಶ ನೀಡ್ತಾರೆ. ವೇಗಕ್ಕೆ ತೆಗೆದುಕೊಳ್ಳುವಂಥ ಪರೀಕ್ಷೆಗಳು 3 ಅಂಶಗಳು. ಇಲ್ಲಿ ಬಲ, ಕಷ್ಟ ಸಹಿಷ್ಣುತೆ 3ರಲ್ಲಿ ಭಾಗವಹಿಸಿ ಮುಕ್ತಾಯಗೊಳಿಸಿದವ್ರಿಗೆ ಏನು ಮಾಡ್ತಾರೆ ಅಂದರೆ ಭಾಗವಹಿಸುವಿಕೆಗೆ 1 ಅಂಶ ಕೊಡ್ತಾರೆ. ವೇಗಕ್ಕೆ ತೆಗೆದುಕೊಳ್ಳುವಂಥ ಪರೀಕ್ಷೆಗಳು 3 ಅಂಶಗಳಾಗಿರ್ತವೆ. ಇಲ್ಲಿ ಏನೇನು ಮಾಡಿಸ್ತಾರಂದರೆ 30 ಮೀಟರ್ ಓಟ ಓಡಿಸ್ತಾರೆ. 30 ಮೀಟರ್ ಓಟ, 50 ಮೀಟರ್ ಓಟ, 100 ಮೀಟರ್ ಓಟ, ಯಾವುದಾದರಲ್ಲಿ ಒಂದರಲ್ಲಿ ಇವರು ವಿನ್ ಆಗಬೇಕು. ಬಲ ಪರೀಕ್ಷೆಗಳನ್ನು ಈ ಕೈನ ಯಾವುದಾದ್ರೂ ಒಂದು 3 ಅಂಶಗಳಿರ್ತವೆ. ಬಲ ಪರೀಕ್ಷೆಗೆ ಕೂಡ 3 ಅಂಶಗಳಿರ್ತವೆ. ಅವು ಯಾವಂದರೆ ಸ್ಟ್ಯಾಂಡಿಂಗ್, ಬ್ರಾಡ್ ಜಂಪ್, ಉದ್ದ ಜಿಗಿತ, ಥ್ರೋಬಾಲ್ ಎಸೆತ. ಇದು ಬಾಲಕಿಯರಿಗೆ ಮಾತ್ರ ಇರ್ತೈತೆ. ಮೆಡಿಷನ್ ಬಾಲ್ ಇದು ಬಾಲಕರಿಗೆ ಮಾತ್ರ ಇರ್ತೈತೆ. ಮೆಡಿಷನ್ ಬಾಲು, ಗುಂಡು ಎಸೆತ, ಇವೆಲ್ಲ ಏನು ನೋಡಬೇಕು. ಈ ಒಂದು ಬಲ ಪರೀಕ್ಷೆಗೆ ಇವು 5 ಇವೆಂಟ್ಗಳನ್ನು ಮಾಡಿಸ್ಬೇಕು. ಕಷ್ಟ ಸಹಿಷ್ಣುತೆ ಪರೀಕ್ಷೆ. ಕಷ್ಟ ಸಹಿಷ್ಣುತೆ ಪರೀಕ್ಷೆಗೆ ಯಾವುದಾದ್ರೂ ಒಂದು ಏನು ಮಾಡಬೇಕು, ಇಲ್ಲಿ 3 ಅಂಶಗಳಿಗೆ ಮಾಡಬೇಕು. ಒಂದು ನಡಿಗೆ 20 ನಿಮಿಷ ಇರ್ತೈತಿ. ಇದು 6 × 10 ಮೀಟರ್ ಶಟಲ್ ರನ್, ಸಿಟಪ್ಸ್, ಸ್ಕಿಪ್ಪಿಂಗ್, 600ರಿಂದ 800 600 ಅಥವಾ 800 ಮೀಟರ್ ಓಟ ಇರ್ತೈತಿ. ಇಲ್ಲಿ ಭಾಗವಹಿಸುವಿಕೆಗೆ 1 ಅಂಶ. ಇಲ್ಲಿ ಏನು ಮಾಡ್ತೀವಿ ನಾವು, ಭಾಗವಹಿಸಲಿಕ್ಕೆ 1 ಅಂಶ ಕೊಡ್ತೀವಿ. ಮೇಲಿನ 3ರಲ್ಲಿ ಭಾಗವಹಿಸಿ ಮುಕ್ತಾಯಗೊಳಿಸಿದರೆ ಭಾಗವಹಿಸುವಿಕೆಗೆ ಏನು ಮಾಡ್ತೀವಿ ನಾವು 1 ಅಂಶ ಕೊಡ್ತೀವಿ. ಮೇಲಿನ 3 ಭಾಗವಹಿಸಿ ಒಂದರ ಮುಕ್ತಾಯಗೊಳಿಸಿದ್ರು ಅಂದರೆ ಅಲ್ಲೇನು ಮಾಡ್ತೀವಿ, ಭಾಗವಹಿಸಿದಾರೆ ಅಂತೇಳಿ ಅವ್ರಿಗೆ 1 ಅಂಶ ನೀಡ್ತೀವಿ. ಈಗ ರೂಪಣಾತ್ಮಕ ಮೌಲ್ಯಮಾಪನ. ಇಲ್ಲಿ FA1, FA2, FA3, FA4 ಅಂತೇಳಿ ಮಾಡ್ತೀವಲ್ಲ, 10 ಮಾರ್ಕ್ಸಿಂಗ್ ಮಾಡಬೇಕು. 10 10 10 10 FA4 ಗಂಟೆ 10 ಮಾಡಬೇಕು. ಒಟ್ಟು 40 ಅಂಶಗಳು ಇರ್ತವೆ ಇಲ್ಲಿ. ಇದು ಪ್ರಾಯೋಗಿಕವಾಗಿ ಕೌಶಲ್ಯಗಳಿಗೆ ಮೌಲ್ಯಮಾಪನ ಮಾಡ್ತೀವಿ. ಇಲ್ಲಿ ಎದಕ್ಕೆ ಮಾಡ್ತೀವಿ ಅಂದರೆ ಕೌಶಲ್ಯಗಳಿಗೆ ಮಾಡ್ತೀವಿ. ಒಂದು ಶೈಕ್ಷಣಿಕ ವರ್ಷದಲ್ಲಿ 4 ರೂಪಣಾತ್ಮಕ ಮೌಲ್ಯಮಾಪನ ನಾವು ಮಾಡ್ತೀವಿ. FA1, FA2, FA3, FA4 ಅಂತೇಳಿ ಫಸ್ಟ್ ಸೆಮಿಸ್ಟ್ರಲ್ಲಿ 2 ಮಾಡ್ತೀವಿ, ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ 2 ಮಾಡ್ತೀವಿ. ಟೋಟಲಾಗಿ 4 FAಗಳನ್ನು ಮಾಡ್ತೀವಿ ನಾವು. FA ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತೇಳಿ ಕರಿತೀವಿ. ಒಂದು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ 10 ಅಂಶಗಳು. 2 ಕೌಶಲ್ಯಗಳಿಗೆ ಅಂದರೆ 5 + 5 ಇಲ್ಲಿ 10 ಆಗ್ತೈತೆ. 10 ಅಂಶಗಳು ಅಂತ ಹೇಳ್ತೀವಿ. ಒಂದು ಕೌಶಲ್ಯಕ್ಕೆ ಗರಿಷ್ಠ 5 ಅಂಶಗಳು. 5 ಅಂಶಗಳು ಅಂದರೆ 5 ಹಂತಗಳನ್ನು ಗಮನಿಸಿ ಇಲ್ಲಿ ನೀಡ್ತೀವಿ ನಾವು. 5 ಅಂಶಗಳು ಏನು ಮಾಡ್ತೀವಿ ನಾವು, 5 ಹಂತಗಳನ್ನು ಗಮನಿಸಿ ನಾವಲ್ಲಿ ಅಂಶಗಳನ್ನು ನೀಡ್ತೀವಿ. ಪ್ರಾರಂಭಿಕ ಸ್ಥಿತಿ ಹೇಗಿದೆಯೋ ಅದಕ್ಕೆ 1 ಅಂಶ ಕೊಡ್ತೀವಿ. ಪ್ರಾರಂಭ ಹಂತಕ್ಕೆ ಏನು ಮಾಡ್ತೀವಿ, 1 ಅಂಶ ಕೊಡ್ತೀವಿ. ನಿಲುವಿಗೆ 1 ಅಂಶ, ನಿರ್ವಹಣೆ ಮಾಡೋಕ್ಕೆ 1 ಅಂಶ, ಸಂಪರ್ಕ ಮಾಡೋಕ್ಕೆ 1 ಅಂಶ, ಅಂತ್ಯಾನುಗತ ಮಾಡಲಿಕ್ಕೆ 1 ಅಂಶ. ಟೋಟಲಾಗಿ ಎಷ್ಟು ಅಂಶ ಇರ್ತವೆ, 5 ನಿಮಿಷ ಇರ್ತವೆ. ಜುಲೈ, ಸೆಪ್ಟೆಂಬರ್, ಡಿಸೆಂಬರ್, ಫೆಬ್ರವರಿಯಲ್ಲಿ ಈ ಒಂದು ಏನು ಮಾಡ್ತೀವಿ, ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡ್ತೀವಿ. ಈಗ ಸಂಕಲನಾತ್ಮಕ ಮೌಲ್ಯಮಾಪನ. ಇದು ಕೂಡ 20 ಅಂಶಗಳಿಗೆ ಇರ್ತೈತೆ. ಇದು 6ರಿಂದ 9ನೇ ತರಗತಿಯ ಮಕ್ಕಳಿಗೆ ಏನು ಮಾಡ್ತೀವಿ. ಇಲ್ಲಿ 40 ಅಂಶಗಳಿಗೆ ಪ್ರಶ್ನೆ ಪತ್ರಿಕೆ ರಚಿಸ್ತೀವಿ ನಾವು. ಅದನ್ನು
50ಕ್ಕೆ ಅಂದರೆ 20 ಅಂಶಗಳಿಗೆ ಇಳಿಸ್ಕೊಂಡು ಅಂದರೆ ಪರಿವರ್ತನೆ ಮಾಡ್ಕೊಂಡು ಏನು ಮಾಡ್ತೀವಿ, ಶ್ರೇಣಿ ಕೊಡ್ತೀವಿ ನಾವು ಇಲ್ಲಿ. ಒಂದು ಶೈಕ್ಷಣಿಕ ವರ್ಷದಲ್ಲಿ 2 ಸಂಕಲನಾತ್ಮಕ ಮಾಡ್ತೀವಿ. ಸಂಕಲನಾತ್ಮಕ SA1 ಅಂತೇಳಿ, SA1 SA2 ಅಂತ ಕರಿತೀವಿ. SA ಅಂದರೆ ಸಮ್ಮೆಟಿವ್ ಅಸೆಸ್ಮೆಂಟ್ ಅಂತೇಳಿ ಕರಿತೀವಿ. ಇದು ಸೆಪ್ಟೆಂಬರ್ ಅಥವಾ ಮಾರ್ಚಲ್ಲಿ ಏನು ಮಾಡ್ತೀವಿ ನಾವು, ಕೊನೆಯ ಒಂದು ವಾರದಲ್ಲಿ ಈ ಒಂದು SA1 SA2 ಮಾಡ್ತೀವಿ. ಫಸ್ಟ್ ಸೆಮಿಸ್ಟರ್ದು ಸೆಪ್ಟೆಂಬರಲ್ಲಿ ಮಾಡ್ತೀವಿ, ಸೆಕೆಂಡ್ ಸೆಮಿಸ್ಟರ್ದು ಮಾರ್ಚಲ್ಲಿ ಮಾಡ್ತೀವಿ. ಶಿಕ್ಷಕರು ಸಂಕಲನಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಳ್ಳುವಾಗ ಈ ಕೆಳಗಿನ 10 ಹಂತಗಳನ್ನು ಅನುಸರಿಸಬೇಕು. ನಾವೇನಾದರೂ ಸಂಕಲನಾತ್ಮಕ ಮೌಲ್ಯಮಾಪನ ಮಾಡ್ತಾಯಿದ್ದೀವಿ ಅಂದರೆ ಈ 10 ಹಂತಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಯಾವ್ಯಾವು ಅಂತೇಳಿ ನೋಡಿರಿ. ಇಲ್ಲಿ ಉದ್ದೇಶಾಧಾರಿತ ಶೇಕಡಾವಾರು ಅಂಶಗಳ ಹಂಚಿಕೆ ಮಾಡ್ಕೋಬೇಕು. ಅಧ್ಯಾಯ ಶೇಕಡಾವಾರು ಅಂಶಗಳ ಹಂಚಿಕೆ ಮಾಡ್ಕೋಬೇಕು. ಪ್ರಶ್ನೆಗಳ ಸ್ವರೂಪ ಆಧರಿಸಿ ಶೇಕಡಾವಾರು ಅಂಶಗಳ ಹಂಚಿಕೆ ಮಾಡ್ಕೋಬೇಕು. ಕಠಿಣತೆಯ ಮಟ್ಟ ಆಧರಿಸಿ ಶೇಕಡಾವಾರು ಅಂಶಗಳ ಪಟ್ಟಿ ಮಾಡ್ಕೋಬೇಕು. ನೀಲನಕ್ಷೆ ಸಿದ್ಧತೆ ಮಾಡ್ಕೋಬೇಕು. ನೀಲನಕ್ಷೆಯಂತೆ ಪ್ರಶ್ನೆ ಪತ್ರ ರಚನೆ ಮಾಡಬೇಕು. ಉತ್ತರ ಸೂಚಿ ಇರಬೇಕು. ಅಂಶಗಳ ವಿತರಣೆ ಇರಬೇಕು. ಪ್ರಶ್ನೆಗಳ ವಿಶ್ಲೇಷಣೆ ಅಂಶಗಳ ಹಂಚಿಕೆ ಇರಬೇಕು. ಎಲ್ಲ ಹಂತಗಳ ಅನುಗುಣವಾಗಿ ನೋಡಬೇಕು. ಅವರಿಗೆ ನಾವು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕು. ಇಲ್ಲಿ ನೋಡಿರಿ, ಉದ್ದೇಶ ಆಧಾರಿತ ಶೇಕಡಾವಾರು ಅಂಶಗಳ ಹಂಚಿಕೆ ಅಂದರೆ ಇಲ್ಲಿ ಯಾವ್ಯಾವ ಉದ್ದೇಶಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡಬೇಕು ಅಂತೇಳಿದು. ಇಲ್ಲಿ ಉದ್ದೇಶ ಏನಿದೆ, ಉದ್ದೇಶ ಅಂದ್ರೆ ಇಲ್ಲಿ ಜ್ಞಾನಕ್ಕೆ ಎಷ್ಟು ಪರ್ಸೆಂಟ್ ಕೊಡಬೇಕು ನಾವು, 35% ಕೊಡಬೇಕು. ಅಲ್ಲಿ ಎಷ್ಟು ಅಂಶ ಇರ್ತವೆ, 14 ಅಂಶ ಇರ್ತವೆ. ಪ್ರಶ್ನೆಗಳು ಕೇಳಿದ್ರೆ 10 ಪ್ರಶ್ನೆಗಳು. ತಿಳುವಳಿಕೆಗೆ ಇಲ್ಲಿ 55% ಕೊಡಬೇಕು. ಅಂಶ 28 ಇರ್ತೈತೆ. ಪ್ರಶ್ನೆ ಬಂದುಬಿಟ್ಟು 14. ಕೌಶಲ್ಯಕ್ಕೆ 10% ಕೊಡಬೇಕು. 4 ಅಂಶ ಇರ್ತವೆ. 1 ಪ್ರಶ್ನೆ ಇರ್ತೈತೆ. ಒಟ್ಟು 100% ಆಯ್ತದು. ಅಂಶ ಕೇಳಿದ್ರೆ ಒಟ್ಟು 40 ಆಯಿತು. ಪ್ರಶ್ನೆಗಳು ಒಟ್ಟು 25. ಅಂದರೆ ಇಲ್ಲಿ ವ್ಯವಸ್ಥೆ 25 ಮಾರ್ಕ್ಸ್ಗೆ ಇರಬೇಕು ಅಂತ ಅರ್ಥ. 1956ರಲ್ಲಿ ಬೆಂಜಮಿನ್ ಬ್ಲೂಮ್ ಅವ್ರು ಏನು ಮಾಡ್ತಾರೆ ಅಂದರೆ ಉದ್ದೇಶಗಳ ವರ್ಗೀಕರಣ ಮಾಡ್ತಾರೆ. ಇವರು ಅಂದರೆ ಉದ್ದೇಶ ಆಧಾರಿತ ಶೇಕಡಾವಾರು ಅಂಶಗಳ ಹಂಚಿಕೆಯನ್ನು ಕಂಡುಹಿಡಿತಾರೆ. ಅಂದರೆ ಉದ್ದೇಶಗಳು ವರ್ಗೀಕರಣ ಮಾಡ್ತಾರೆ. ಯಾವ ರೀತಿ ಮಾಡಿದ್ರು ಅಂದರೆ ನೋಡಿರಿ, ಪ್ರಶ್ನೆಗಳ ಸ್ವರೂಪ ಆಧರಿಸಿ ಈ ರೀತಿ ಅವರು ಹಂಚಿಕೆ ಮಾಡ್ತಾರೆ. ವಸ್ತುನಿಷ್ಠ ಪ್ರಶ್ನೆಗಳಿಗೆ 30% ಕೊಡ್ತಾರೆ. ಇಲ್ಲಿ ಅಂಶ 12 ಇರ್ತವೆ. ಪ್ರಶ್ನೆ 12 ಇರ್ತವೆ. ಕಿರು ಉತ್ತರ 1 ಅಂಶ ಇರ್ತೈತೆ. 10% ಇದು 4 ಅಂಶ 4 ಪ್ರಶ್ನೆ. ಕಿರು ಉತ್ತರ 2 ಇದು 2 ಅಂಶದ್ದು. ಇಲ್ಲಿ 20% ಇರ್ತೈತೆ. ಇಲ್ಲಿ ಅಂಶ ಬಂದುಬಿಟ್ಟು 8 ಅಂಶಗಳು. ಪ್ರಶ್ನೆ ಬಂದುಬಿಟ್ಟು 4. ಅಂದರೆ ಕಿರು ಉತ್ತರಗಳು ಮತ್ತು ಕಿರು ಉತ್ತರ ಅಂದರೆ ಸ್ವಲ್ಪ ಜಾಸ್ತಿ ಇರೋಕ್ಕೆ 1 ಮಾರ್ಕ್ಸ್ ಈ ರೀತಿ ಇರ್ತೈತಲ್ಲ. ಇನ್ನು ಸ್ವಲ್ಪ ದೊಡ್ಡವಿರೋಕ್ಕೆ ಆ ಒಂದು 20% ಕೊಡಬೇಕು. ಇಲ್ಲಿ ದೀರ್ಘ ಉತ್ತರ ಇದ್ದರೆ ಅಲ್ಲಿ 30% ತೊಗೊಳ್ಬೇಕು ನಾವು. 12 ಅಂಶ ಇರ್ತವೆ. ಇಲ್ಲಿ 4 ಪ್ರಶ್ನೆ ಇರ್ತವೆ. ಅಣುಕು ಗುರುತು ಅಂತ ಹೇಳಿರ್ತವೆ. ಅಲ್ಲಿ 10% ತೊಗೋಬೇಕು. ಅದಕ್ಕೆ ನಾವು ಅಂಶ 4 ಆದರೆ ಪ್ರಶ್ನೆ 1 ಇರ್ತೈತೆ. ಈ ರೀತಿ ಬ್ಲೂಮ್ರವ್ರು ಏನು ಮಾಡ್ತಾರೆ, ಉದ್ದೇಶಗಳು ವರ್ಗೀಕರಣ ಮಾಡ್ತಾರೆ. ಕಠಿಣದ ಮಟ್ಟವನ್ನು ಆಧರಿಸಿ ಕೂಡ ಅಂಶಗಳನ್ನು ಮಾಡ್ತಾರೆ. ಅವ್ರು ಹಂಚಿಕೆ ಮಾಡ್ತಾರೆ. ಸುಲಭ, ಸಾಧಾರಣ, ಕಠಿಣ ಅಂತೇಳಿ. ಸುಲಭ ಎಷ್ಟಿರಬೇಕು ಅಂತಂದರೆ 37.5% ಇರಬೇಕು. ಅದರಲ್ಲಿ ಅಂಶ ಎಷ್ಟಿರಬೇಕಂದ್ರೆ 15 ಇರಬೇಕು. ಪ್ರಶ್ನೆಗಳು 10 ಇರಬೇಕು. ಸಾಧಾರಣವಾಗಿ ಎಷ್ಟಿರಬೇಕಂದ್ರೆ 47.5 ಇರಬೇಕು. 19 ಅಂಶ ಇರಬೇಕು. 13 ಪ್ರಶ್ನೆಗಳು ಇರಬೇಕಲ್ಲಿ. ಕಠಿಣತೆ ಮಟ್ಟ 15% ಇರಬೇಕು. ಅಂದರೆ ಕಠಿಣತೆಯೇ ಸ್ವಲ್ಪ ಇರಬೇಕು ಅಂತ ಅರ್ಥ. 6 ಅಂಶ ಇರಬೇಕು. 2 ಪ್ರಶ್ನೆ ಇರಬೇಕು. ಒಟ್ಟು ಅಂಶಗಳು ಸೇರಿದರೆ 40 ಆಗುತ್ತೆ. ಇದು ಒಟ್ಟು ಪರ್ಸೆಂಟೇಜ್ ಸೇರಿದರೆ 100 ಆಗುತ್ತೆ. ಅಂಕಗಳು ಸೇರಿದರೆ 25 ಆಗ್ತದೆ. ಈಗ ಮೌಲ್ಯಮಾಪನ ಶ್ರೇಣಿ ನೀಡುವಂತಹ ವಿಧಾನ. ನಾವು ಯಾವ ರೀತಿ ಮೌಲ್ಯಮಾಪನ ಮಾಡುವಾಗ ಯಾವ ರೀತಿ ಶ್ರೇಣಿ ಯಾವ ಆಧಾರದ ಮೇಲೆ ಕೊಡ್ತೀವಿ ಅಂತ ನೋಡಿರಿ. ಅವು ಏನಾದರೂ ವಿದ್ಯಾರ್ಥಿ 90ರಿಂದ 100 ಅಂಕಗಳು ಪಡೆದಿದ್ದಾನೆ ಅಂದರೆ ಅವನಿಗೆ A+ ಕೊಡ್ತೀವಿ. A+ ಅಂದರೆ ಅವನು ನೋಡಬೇಕು 90ರಿಂದ 100 ಅಂಕಗಳನ್ನು ಪಡೆದಿರಬೇಕು. 70ರಿಂದ 89 ಪಡೆದ್ರೆ ಅವನಿಗೆ A ಕೊಡ್ತೀವಿ. 70ರಿಂದ 89 ಪಡೆದ್ರೆ ಅವನಿಗೆ A ಕೊಡ್ತೀವಿ. 50ರಿಂದ 69 ಪಡೆದಿದ್ದಾನೆ ಆ ವಿದ್ಯಾರ್ಥಿ ಅಂದರೆ ಅವನಿಗೆ B+ ಕೊಡ್ತೀವಿ. A+, B+. 30ರಿಂದ 49 ಪಡೆದಿದ್ರೆ ಅವನಿಗೆ B ಕೊಡ್ತೀವಿ, ಓನ್ಲಿ B. ಆಮೇಲೆ 30ಕ್ಕಿಂತ ಕಡಿಮೆ ಪಡೆದ್ರೆ ಅವನಿಗೇನು ಕೊಡ್ತೀವಿ, C ಅಂಥೇಳಿ ಕೊಡ್ತೀವಿ. ಡಿ ಇರೋದಿಲ್ಲ ಇಲ್ಲಿ. A, B, C ಗಂಟ ಅಷ್ಟೇ ಇರ್ತೇವೆ. ಒಟ್ಟು ಶ್ರೇಣಿಗಳು ಎಷ್ಟಂದರೆ 5 ಶ್ರೇಣಿಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ. ಇಷ್ಟೇನಾಯ್ತಂದರೆ CCA ಬಗ್ಗೆ ಇಲ್ಲಿ ಗಂಟ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಯಾರೆಲ್ಲ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.